ನಮಸ್ಕಾರ ಸ್ನೇಹಿತರೆ, ನಾವೆಲ್ಲ ಕಾಂತಾರ ಸಿನಿಮಾವನ್ನು ವೀಕ್ಷಿಸಿದ್ದೇವೆ ಹಾಗೂ ಅದರಲ್ಲಿ ಬರುವಂತಹ ಬಹುಮುಖ್ಯ ಪಾತ್ರವಾದಂತಹ ದೈವದ ಬಗ್ಗೆ ಮಾಹಿತಿಯನ್ನು ಎಷ್ಟೋ ಜನ ಸಿನಿಮಾ ನೋಡಿ ತಿಳಿದುಕೊಂಡ್ರು. ಇದು ಕರ್ನಾಟಕದಲ್ಲಿ ತುಳುನಾಡಿನ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ವಿಶಿಷ್ಟವಾದಂತಹ ಶ್ರದ್ಧಾಭಕ್ತಿಯ ಒಂದು ಜನಪದ ಆಚರಣೆ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಹಾಗಾದರೆ ಈ ವಿಡಿಯೋದಲ್ಲಿ ನಾನು ಕಾಂತಾರ ಸಿನಿಮಾ ಬಗ್ಗೆ ಮಾತಾಡೋದಿಲ್ಲ. ನಾನು ದೈವದ ದೇವರುಗಳು ಯಾರ್ಯಾರು ಹಾಗೂ ದೈವ ಅಂತ ಅಂದರೆ ಏನು, ದೈವಗಳ ಇತಿಹಾಸವೇನು ಮತ್ತು ಆಚರಣೆಯ ಹಿನ್ನೆಲೆ ಏನು, ಈ ಎಲ್ಲ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತೇನೆ. ಹಾಗಿದ್ದರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಮುಖ್ಯವಾಗಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಕಾಸರಗೋಡು, ಕೇರಳ ಭಾಗದಲ್ಲಿ ವಿವಿಧ ತರಹದ ಗ್ರಾಮಗಳಲ್ಲಿ ಹಾಗೂ ಹಳ್ಳಿಗಳಲ್ಲಿ ದೈವಾರಾಧನೆ ಅಂತ ನಡೆಯುತ್ತೆ. ಮುಖ್ಯವಾಗಿ ದೈವ ಅಂತ ಅಂದರೆ ಏನು, ಆ ಭಾಗದಲ್ಲಿ ಗ್ರಾಮೀಣ ಹಾಗೂ ಸ್ಥಳೀಯ ರಕ್ಷಕದ ಶಕ್ತಿ ಅಂತ ಹೇಳ್ತಾರೆ. ಅಂದರೆ ರಕ್ಷಣೆ ಮಾಡುವಂತಹ ಒಂದು ಶಕ್ತಿ ದೇವರು ಅಂತ ಹೇಳ್ತಾರೆ. ಇದು ಪವಿತ್ರ ಆತ್ಮಗಳಿಂದ ಕೂಡಿದ್ರೆ ಹಾಗೂ ದೇವತೆಗಳಿಂದನೂ ಕೂಡಿರುತ್ತೆ. ದೇವರಿಗಿಂತ ಭಿನ್ನವಾಗಿ ಭಕ್ತರೊಂದಿಗೆ ನೇರ ಸಂಪರ್ಕವನ್ನು ದೈವಗಳು ಹೊಂದಿರುತ್ತಾರೆ. ದೈವರು ಮಾನವರಾಗಿ ಹುಟ್ಟಿ ಬದುಕಿನಲ್ಲಿ ಶಕ್ತಿಶಾಲಿ ಕಾರ್ಯದಿಂದ ನಂತರ ದೈವದ ಶಕ್ತಿಯನ್ನು ರೂಪವನ್ನು ಪಡಿತಾರೆ ಹಾಗೂ ನ್ಯಾಯ, ನೀತಿ ಹಾಗೂ ಧರ್ಮ ಪಾಲನೆಯನ್ನು ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾದರೆ ದೈವರುಗಳು ಹಲವು ಪ್ರಕಾರಗಳಲ್ಲಿ ನಾವು ಕಾಣಬಹುದು. ಯಾರ್ಯಾರು ಅಂತ ನಾನು ಹೇಳ್ತೇನೆ. ಮೊದಲನೇದಾಗಿ ಪಂಜುರ್ಲಿ ದೈವ. ಪಂಜುರ್ಲಿ ದೈವಕ್ಕೆ ಕಾಡಿನ ದೇವತೆ ಅಂತ ಹೇಳಲಾಗುತ್ತೆ. ಇನ್ನು ಭೂಮಾತೆ ಪೃಥ್ವಿಯ ತನ್ನ ರಕ್ಷಣೆಗಾಗಿ ಒಂದು ಶಕ್ತಿಯಾತ್ಮವನ್ನು ಸೃಷ್ಟಿ ಮಾಡ್ತಾಳೆ. ಈ ಆತ್ಮ ಒಂದು ಕಾಡು ಕೋಳಿಯ ರೂಪದಲ್ಲಿ ಭೂಮಿಗೆ ಬರುತ್ತೆ. ಈ ಆತ್ಮವನ್ನೇ ನಾವು ಪಂಜುರ್ಲಿ ಅಂತ ಕರಿತೀವಿ ಅಂತ ಹೇಳಲಾಗುತ್ತೆ. ಕಾಡಿನಲ್ಲಿ ಸಂಚರಿಸುತ್ತಾ ಕಾಡಿನ ಎಲ್ಲ ಭಾಗಗಳ ಪ್ರಾಣಿಗಳಿಗೆ ಹಾಗೂ ಪ್ರಕೃತಿಯ ರಕ್ಷಣೆ ನೀಡುತ್ತಾ ಧರ್ಮದ ಕಾಳಜಿಯನ್ನು ಪಂಜುರ್ಲಿ ದೈವರು ವಹಿಸ್ತಾರೆ. ವಿಶೇಷವಾಗಿ ಭೂತಕೊಲ ಮಾಡುವ ಮೂಲಕ ಪೂಜೆಯನ್ನು ಸಲ್ಲಿಸ್ತಾರೆ. ಕುಂಕುಮ, ಎಣ್ಣೆ, ದೀಪಗಳು ಹಾಗೂ ತೆಂಗಿನಕಾಯಿಗಳಿಂದ ಅಲಂಕಾರವನ್ನು ಮಾಡಲಾಗುತ್ತೆ. ಭಕ್ತರು ತಮ್ಮ ಮನಸ್ಸಿನ ಬಯಕೆ, ಸಂಕಷ್ಟಗಳನ್ನು ಈ ಪಂಜುರ್ಲಿಯ ದೈವರ ಮುಂದೆ ಕೇಳ್ಕೋತಾರೆ. ಇನ್ನು ಎರಡನೇದಾಗಿ ಗುಲಿಗ ದೈವರು. ಗುಲಿಗ ದೈವರು ತುಳುನಾಡಿನ ಯಮಧರ್ಮರಾಜನ ಸಹೋದರ ಅಂತ ಭಕ್ತರು ನಂಬ್ತಾರೆ. ಪುರಾಣಗಳ ಪ್ರಕಾರ ಬ್ರಹ್ಮನು ಸೃಷ್ಟಿಸಿದ ಯಮಧರ್ಮರಾಜನನ್ನು ಭೂಮಿಯಲ್ಲಿ ಜೀವಿಗಳ ಪಾಪ ಕರ್ಮಗಳನ್ನು ಲೆಕ್ಕಾಚಾರ ಮಾಡೋದಕ್ಕೆ ನೇಮಿಸ್ತಾರೆ. ಇದಾದ ನಂತರ ಯಮನಿಗೆ ಸಹಾಯ ಮಾಡಲು ಒಂದು ಶಕ್ತಿ ಆತ್ಮದ ಅವಶ್ಯಕತೆ ಇರುತ್ತೆ. ಆ ಶಕ್ತಿ ಆತ್ಮ ಗುಲಿಗ ದೈವರಾಗಿ ಆತ್ಮವನ್ನು ತಾಳ್ತಾರೆ. ಇದು ಗಟ್ಟಿಯಾದಂತಹ ಶಕ್ತಿ ಉಳ್ಳುವುದು ಮತ್ತು ನ್ಯಾಯವನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ದೈವರು ಹಾಗೂ ತಪ್ಪು ಮಾಡಿದವರ ಮೇಲೆ ಕ್ರೂರವಾಗಿ ಕೋಪವನ್ನು ತೋರಿಸಿಕೊಳ್ಳುವಂತಹ ದೈವರು ಅಂತ ಕೂಡ ನಂಬಲಾಗುತ್ತೆ. ಪಂಜುರ್ಲಿ ಹಾಗೂ ಗುಲಿಗ ದೈವರು ತುಳುನಾಡಿನ ಜೋಡಿ ದೈವಗಳಾಗಿ ಪೂಜಿಸಲಾಗುತ್ತೆ ಹಾಗೂ ಪಂಜುರ್ಲಿಯು ತಾತ್ವಿಕವಾಗಿ ಶಾಂತಿಯ ದೈವವಾದರೆ ಗುಲಿಗ ನ್ಯಾಯ ಕಾಪಾಡುವಂತಹ ಕ್ರೂರ ಶಕ್ತಿಯ ದೈವರು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಕರ್ಲುಟಿ ಹಾಗೂ ಬೊಬ್ಬರಾಯ ದೈವರು ಪ್ರತ್ಯೇಕ ದೈವಗಳಾದರೂ ಕೂಡ ಅವರು ಭವಿಷ್ಯದಲ್ಲಿ ಶಕ್ತಿ ಸೇರಿಕೊಂಡು ಒಂದು ದೈವ ಎಂಬುದಾಗಿ ಭಕ್ತ ಸಮುದಾಯ ಪೂಜೆಯನ್ನು ಮಾಡ್ತಾರೆ. ಕರ್ಲುಟಿ ಎಂಬ ದೈವವು ಹುಟ್ಟಿದಾಗ ಅವನು ಒಂದು ಮಹತ್ವಪೂರ್ಣ ಸಮುದಾಯದ ನಾಯಕನಾಗಿದ್ದ. ಮುಂದೆ ಸಮಾಜವನ್ನು ಕಾಪಾಡಲು, ಅನ್ಯಾಯ ಮತ್ತು ದುಷ್ಕೃತ್ಯಗಳನ್ನು ತಡೆಯಲು ಕಾಡಿಗೆ ಹೋಗಿ ಬಾಳ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ಬೊಬ್ಬ ರಾಯಕಾಯಿ ಎನ್ನುವ ದೈವರು ಕರ್ಲುಟಿಯ ದೈವರೊಂದಿಗೆ ಸೇರಿ ಸಂಯುಕ್ತದೊಂದಿಗೆ ಭಕ್ತರ ಇಚ್ಛಾ ಕಾಪಾಡುವಂತಹ ದೈವರು ಅಂತ ನಂಬಲಾಗುತ್ತೆ. ಬೊಬ್ಬರಾಯಕಾಯಿ ದೈವರು ಸಿದ್ಧಹಸ್ತದಿಂದ ಕತ್ತಿ ಹಿಡಿದುಕೊಂಡು ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ದೈವರು ಅಂತ ಜನ ಪೂಜೆಯನ್ನು ಸಲ್ಲಿಸ್ತಾರೆ. ನ್ಯಾಯ ಹಾಗೂ ನ್ಯಾಯಯುತತೆ ಹಾಗೂ ಪರಿಪೂರ್ಣ ಸಮಾಜ ನಿರ್ಮಾಣ ಹಾಗೂ ಪರಂಪರೆ ರಕ್ಷಣೆ ಮುಖ್ಯವಾಗಿ ಈ ದೈವರು ಹೊಂದಿರ್ತಾರೆ. ಇನ್ನು ಮೂಡ ಮುತ್ತಪ್ಪ ದೈವರು. ಮೂಡು ಮುತ್ತಪ್ಪ ದೈವರು ತುಳುನಾಡಿನ ಬಹುಮಾನಿಸಿದ ಮತ್ತು ಆರಾಧಿಸಲ್ಪಟ್ಟ ಪ್ರಖ್ಯಾತ ದೈವರಾಗಿದ್ದಾರೆ.
ಮೂಲತಃ ಹಳ್ಳಿಗಳ ಕೃಷಿಯ ರಕ್ಷಕ ಅಂತ ಈ ದೈವರಿಗೆ ಕರೀತಾರೆ. ಮಳೆಯ ದೇವತೆ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಹಾಗೂ ಹೊತ್ತ ತೀರದ ವಿಸ್ತಾರವಾಗಿದ್ದ ಕಾಡಿನಲ್ಲಿ ನಡೆದ ಸಣ್ಣ ಸೇನೆಯ ಹೋರಾಟದಲ್ಲಿದ್ದ ಆತನ ಹೋರಾಟ ಪ್ರಕಾರವೇ ಬೆಳೆಗಳು ಮತ್ತು ಕೃಷಿಗಳು ಬಾಳು ಪಡೆಯುತ್ತಿದ್ವು ಅಂತ ಕೂಡ ನಂಬಲಾಗುತ್ತೆ. ಇನ್ನು ಎಲ್ಲ ಶಕ್ತಿಗಳನ್ನು ಗಳಿಸಿಕೊಂಡು ಭೂಮಿಗೆ ಧನ, ಯಶಸ್ಸು ಮತ್ತು ನೆಮ್ಮದಿ ಈ ಮೂಡುಮುತ್ತಪ್ಪ ದೈವರು ನೀಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಕೃಷಿಯ ಬೆಳೆಗಾಗಿ, ಹಳ್ಳಿಯ ನೆಮ್ಮದಿಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ಮೂಡುಮುತ್ತಪ್ಪ ದೈವರಿಗೆ ಜನ ಸಮುದಾಯ ಹೆಚ್ಚು ಅವಲಂಬಿತವಾಗಿರುತ್ತೆ ಹಾಗೂ ಬೇಡಿಕೊಳ್ಳುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಕೊನೆಯದಾಗಿ ಚುಮುಡಿ ದೈವ. ಈ ದೈವವು ಕಾಡಿನ ಹಾರಕಣೆಗಳ ಮಧ್ಯೆ ಹುಟ್ಟಿದಂತಹ ದೈವ. ಪ್ರಾರಂಭದಲ್ಲಿ ಪ್ರಾಣಿಗಳ ದೈವನಾಗಿದ್ದಂತಹ ದೈವರು ಮುಂದೆ ಸಾಮಾಜಿಕ ಸಹಜವಾಗಿ ಜೀವಿಗಳ ಹಾಗೂ ಜನಸಮುದಾಯದ ರಕ್ಷಣೆಗಾಗಿ ನಿಲ್ತಾರೆ. ನೈತಿಕತೆ, ಧರ್ಮ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಪಿಸಲು ಜನರೊಂದಿಗೆ ಗುರುತಿಸಿಕೊಂಡ ದೈವರಾಗಿ ಇರ್ತಾರೆ. ಆತ್ಮೀಯರೇ, ಇಲ್ಲಿ ನಾನು ಕೆಲವೊಂದು ದೈವರ ಬಗ್ಗೆ ಹಾಗೂ ಆ ದೈವರ ಇತಿಹಾಸದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೇನೆ. ತುಳುನಾಡಿನಲ್ಲಿ ಅನೇಕ ದೈವರನ್ನು ನಾವು ಕಾಣ್ತೇವೆ, ಆದರೆ ಪ್ರಮುಖವಾದಂತಹ ದೈವರ ಬಗ್ಗೆ ನಾನು ಇಲ್ಲಿ ತಿಳಿಸಿದ್ದೇನೆ. ಒಟ್ಟಿನಲ್ಲಿ ಈ ಎಲ್ಲ ದೈವರು ಗ್ರಾಮಗಳನ್ನು ಹಾಗೂ ಜನರನ್ನು ಕಾಪಾಡುವ ಒಂದು ನಿಟ್ಟಿನಲ್ಲಿ ಪ್ರಾಚೀನ ಕಾಲದಲ್ಲಿ ದೇವರಿಂದ ಉದ್ಭವವಾದಂತಹ ಶಕ್ತಿಗಳು ಹಾಗೂ ಪ್ರಕೃತಿಯ ರಕ್ಷಣೆ, ನ್ಯಾಯ ನಿರ್ಣಯ ಹಾಗೂ ಗ್ರಾಮಗಳ ರಕ್ಷಣೆ ಹಾಗೂ ಧರ್ಮ ಪರಂಪರೆ ಉಳಿವಿಗೆ ಮತ್ತು ಭೂಮಿ ಮತ್ತು ಸಮತೋಲನಕ್ಕಾಗಿ ಇರುವಂತಹ ಶಕ್ತಿ ಈ ದೈವರು ಆಗಿದ್ದಾರೆ. ನಂಬಿಕೆ, ಪರಂಪರೆಯ ಮತ್ತು ಪ್ರಕೃತಿ ಮೇಲಿನ ಕೃತಜ್ಞತೆಗೆ ಶಕ್ತಿಶಾಲಿಯ ಆಚರಣೆ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕಷ್ಟ ಹಾಗೂ ಸಮಸ್ಯೆ ಕೇಳಿಕೊಂಡು ಬಂದ ಜನರಿಗೆ ನ್ಯಾಯ ಹಾಗೂ ಧರ್ಮದ ಮೂಲಕ ಮಾರ್ಗವನ್ನು ಸೂಚಿಸುವಂತಹ ದೇವರ ಕಾರ್ಯವನ್ನು ದೈವರು ದೇವರ ಮೂಲಕ ಮಾಡಿಸುತ್ತಾರೆ. ಹಾಗೂ ಸತ್ಯ, ಧರ್ಮ, ನೈತಿಕತೆ, ಒಳ್ಳೆಯ ಕಾರ್ಯಗಳಿಗೆ ದೈವರು ಆಶೀರ್ವಾದವನ್ನು ಕೂಡ ಮಾಡ್ತಾರೆ. ಹಾಗೂ ಧರ್ಮ ಸ್ಥಾಪಿಸುವ ಮುಖ್ಯ ಉದ್ದೇಶದಿಂದ ದೈವಾರಾಧನೆ ಕೂಡ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ದೈವದ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಹಾಗೂ ದೈವರು ಯಾರ್ಯಾರು ಹಾಗೂ ಅವರ ಪೂಜಾ ವಿಧಾನದ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ನಾನು ನೀಡಿದ್ದೇನೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ನಾವು ಸಿಗೋಣ. ಧನ್ಯವಾದಗಳು.